ನಾವು ಯಾವ ರೀತಿ ಆಹಾರ ಪದ್ಧತಿನ ಇಟ್ಕೊಂಡಿದ್ರೆ ನಾವು ಹೆಲ್ದಿ ಲೈಫ್ ನ ಲೀಡ್ ಮಾಡಬಹುದು, ಮತ್ತೆ ಇನ್ ಕೇಸ್ ಈಗ ನಾವು ಅನ್ಹೆಲ್ದಿ ಆಗೋಗ್ಬಿಟ್ಟಿದ್ರೆ ಹೇಗೆ ನಾವು ರಿವರ್ಸ್ ಬರ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ನಾನು ಹೆಲ್ದಿಯಾಗಿರ್ಬೇಕು, ಮುಂದೆ ಆರೋಗ್ಯ ಸಮಸ್ಯೆಗಳು ಬರಬಾರ್ದು, ಈಗ ಬಂದಿರೋ ತೊಂದರೆನ ನಿವಾರಿಸ್ಕೋಬೇಕು ಅನ್ನೋ ಇಚ್ಛೆ ನಿಮ್ಗಿದ್ರೆ ನೀವು ವಿಡಿಯೋನ ಕಂಟಿನ್ಯೂ ಮಾಡಬಹುದು. ಧಾನ್ಯಗಳ ವಿಚಾರಕ್ಕೆ ಹೋಗೋಣ. ಅಕ್ಕಿ ಮತ್ತೆ ಗೋಧಿ ಇದೆಲ್ಲ ನಮ್ಮ ಧಾನ್ಯಗಳ ಲಿಸ್ಟಲ್ಲಿ ಬರುತ್ತಲ್ವಾ. ಸರ್ ನಾವು ಕಾಳುಗಳನ್ನೆಲ್ಲ ತಿಂತೀವಿ, ಓಕೆ, ಯಾವ್ದನ್ನು ಪಾಲಿಶ್ ಮಾಡಲ್ಲ, ಹಾಗೆ ತಿಂತೀವಿ. ಆಮೇಲೆ ಬೇಳೆಗಳನ್ನ ನಾವು ಪಾಲಿಶ್ ಮಾಡಿ ತಿಂತಾ ಇದೀವಿ. ಬೇಳೆಗಳನ್ನ ಪಾಲಿಶ್ ಮಾಡ್ದಂಗ್ ತಿಂದ್ರೆ ಇನ್ನ ಒಳ್ಳೇದು, ಯಾಕಂದ್ರೆ ಫೈಬರ್ ಉಳ್ಕೊಳ್ಳುತ್ತೆ, ಹಾಗೆ ಅದರಲ್ಲಿ ಇರುವಂತಹ ಕೆಲವೊಂದು ಆಂಟಿ ಆಕ್ಸಿಡೆಂಟ್ ಬೆನಿಫಿಟ್ಸ್ ಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಬೇಳೆಗಳನ್ನ ನೀವು ಕುಕ್ ಮಾಡ್ಬೇಕಾದ್ರೆ ನೆನೆಸಿ ಕುಕ್ ಮಾಡ್ಬೇಕು ಸ್ನೇಹಿತರೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಆಸಿಡಿಕ್ ಅಂತ ಯಾವ್ದು ನೇಚರ್ ಇರುತ್ತೋ ಅದ್ ನಮಗೆ ಹಾರ್ಮ್ಫುಲ್ ಆಗುತ್ತೆ. ಇನ್ ಕೇಸ್ ಬಾಡಿ ಆಸಿಡಿಕ್ ಆಗೋದ್ರೆ ಅಲ್ಲಿ ಕಾಯಿಲೆಗಳಿಗೆ ಅದು ಅನುವು ಮಾಡಿಕೊಡುತ್ತೆ. ಆ ವಾತಾವರಣ ನೀವು ಕ್ರಿಯೇಟ್ ಮಾಡಿಕೊಟ್ರಿ ಅಂತ ಅರ್ಥ. ಅಕ್ಕಿ ವಿಚಾರಕ್ಕೆ ಬರೋ ಹಾಗಿದ್ರೆ ಈಗ 90% ಜನ ನಾವೇನ್ ಮಾಡ್ತೀವಿ, ಬಿಳಿ ಅಕ್ಕಿನ ಯೂಸ್ ಮಾಡ್ತಾ ಇದೀವಿ. ಸೊ ಬಿಳಿ ಅಕ್ಕಿ ಬದಲು ನಾವು ಸೆಮಿ ಪಾಲಿಶ್ಡ್ ಅಕ್ಕಿ ಅಥವಾ ಕೆಂಪು ಅಕ್ಕಿಗಳನ್ನ ಅಥವಾ ಕಪ್ಪು ಅಕ್ಕಿಗಳನ್ನ ಬಳಸ್ಕೊಂತ ಹೋದ್ರೆ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ. ಅದ್ರ ಜೊತೆಗೆ ನಾವು ರಾಗಿ, ಜೋಳ, ಸಿರಿಧಾನ್ಯಗಳನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು ನಾವು ದಿನನಿತ್ಯ ಊಟದಲ್ಲಿ ಬಳಸ್ಕೊಂತ ಹೋಗ್ಬೇಕು. ಅದ್ರಲ್ಲೂ ಸ್ನೇಹಿತರೆ ಗೋಧಿ ವಿಚಾರಕ್ಕೆ ಬಂದ್ರೆ ಅದ್ರಲ್ಲೂ ಮೈದಾ ಅಂತ ಅದನ್ನ ರಿಫೈಂಡ್ ಮಾಡಿ ನಾವು ಬಳಸ್ತಾ ಇರೋದು, ಅದನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋ ಒಂದು ಥಾಟ್ಸ್ಗೂ ಕೂಡ ಹೋಗ್ಲೇಬಾರ್ದು ಅಂತ ನಾನು ಹೇಳ್ತೀನಿ. ಮತ್ತೆ ಜವೆ ಗೋಧಿನ ಬಳಸಿ, ಓಕೆನಾ. ಧಾನ್ಯಗಳನ್ನ ಯಾವ್ಯಾವ್ದು ಬಳಸಬೇಕು ಅಂತ ನಾವು ತಿಳ್ಕೊಂಡ್ವಿ, ಆದ್ರೆ ನಮ್ಮ ತಟ್ಟೆಯಲ್ಲಿ ಕೇವಲ 30% ಅಷ್ಟೇ ಧಾನ್ಯ ಇರಬೇಕು, ಓಕೆನಾ. ಈಗ ಮುಂದೆ ನೋಡೋಣ. ಹಸಿರು ತರಕಾರಿಗಳು ಮತ್ತು ಸೊಪ್ಪು. ಇದು ಸ್ನೇಹಿತರೆ, ಹಸಿರು ತರಕಾರಿಗಳು ಮತ್ತು ಸೊಪ್ಪನ್ನ ರಾ ತಿನ್ನಕ್ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ನೀವು ಕುಕ್ ಮಾಡಿನೇ ಅದನ್ನ ಬಳಸಬೇಕು. ಸೊ ಈ ಸೊಪ್ಪು ಹಾಗೆ ತರಕಾರಿಗಳನ್ನ ನಾವು ಬೇಯಿಸಿ ಅಥವಾ ಸ್ಟೀಮ್ ಮಾಡಿ ಅಥವಾ ಏನೊಂದು ಪಲ್ಯ ಮಾಡ್ತೀವಿ, ಒಂದ್ ಸಾರು ಮಾಡ್ತೀವಿ, ಆತರ ಒಂದ್ ಮಾಡ್ಕೊಂಡು ತಿನ್ಬೋದು. ನಮ್ ಕರ್ನಾಟಕದಲ್ಲಿ ತುಂಬಾ ವೆರೈಟೀಸ್ ಇದೆ, ತರಕಾರಿಗಳನ್ನ ಹಾಕಿ ಮಾಡುವಂತ ಖಾದ್ಯಗಳು ತುಂಬಾ ಇದೆ, ಓಕೆ. ಆದ್ರೆ ಇದೇನ್ ಮಾಡುತ್ತೆ, ನಾವು ಹೆಚ್ಚಾಗಿ ಬಳಸೋದ್ರಿಂದ ನಾವು ಧಾನ್ಯಗಳನ್ನ 30% ಬಳಸಬೇಕು ಅಂತ ನಾನು ಹೇಳಿದೆ. ಹಾಗಾದ್ರೆ ಈ ತರಕಾರಿ ಮತ್ತೆ ಸೊಪ್ಪು ಮತ್ತೆ 70% ಭಾಗ ನಮ್ಮ ತಟ್ಟೆಯಲ್ಲಿ ಇರ್ಬೇಕಾಗತ್ತೆ. ಯಾಕಂದ್ರೆ ಬರೀ 30% ನಾವು ಅನ್ನ ಆಗ್ಲಿ ಅಥವಾ ಒಂದ್ ಚಪಾತಿ ಆಗ್ಲಿ, ರೊಟ್ಟಿ ಆಗ್ಲಿ, ಮುದ್ದೆ ಆಗ್ಲಿ ಯಾವ್ದೋ ಒಂದು ಬಳಸ್ತಾ ಇದೀವಿ ಅನ್ಕೊಳ್ಳಿ, 70% ಭಾಗ ಈ ಕಾಳುಗಳು, ತರಕಾರಿ, ಸೊಪ್ಪು ಇದೆಲ್ಲ ಇರ್ಬೇಕಾಗತ್ತೆ, ಓಕೆನಾ. ಸೊ ಈ ತರಕಾರಿ ಸೊಪ್ಪು ನಾವು ತಿನ್ನೋದ್ರಿಂದ ಏನಾಗುತ್ತೆ ದೇಹದಲ್ಲಿ, ಈಗ ನೀವು ತಿಂದು ಯಾವ್ದಾದ್ರು ಆಹಾರ ಚೆನ್ನಾಗಿ ಜೀರ್ಣ ಆಗದೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಂಡ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ನೀವು ತಿಂದಿರೋ ಆಹಾರನ ಜೀರ್ಣ ಮಾಡೋದಿಕ್ಕೆ ಹಾಗೆ ಅದನ್ನ ಹೊರಗೆ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಸೊಪ್ಪು ತರಕಾರಿಗಳಲ್ಲಿ ಐರನ್ ಹಾಗೆ ಬೇರೆ ಬೇರೆ ಕಂಟೆಂಟ್, ನಮ್ಗೆ ವಿಟಮಿನ್ಸ್, ಮಿನರಲ್ಸ್, ಆಮೇಲೆ ಇದು ತರಕಾರಿಗಳು, ಕೆಲವೊಂದು ತರಕಾರಿಗಳು ನೀರಿನ ಅಂಶ ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಆಹಾರನ ಜೀರ್ಣ ಮಾಡೋದಿಕ್ಕೆ, ಈಗ ನೀವು ಧಾನ್ಯ ತಿಂದಿದ್ರೆ ಆ ಧಾನ್ಯಕ್ಕೆ ನೀರ್ ಹಾಕಿದ್ರೆ ಮಾತ್ರ ಅದು ಜೀರ್ಣ ಆಗೋದು ಅಲ್ವಾ. ಸೊ ನೀವು ಅದಕ್ಕೆ ಅದ್ರ ಜೊತೆಗೆ ನೀವು ಈಗ ನಾವು ತಿನ್ನೋ ಪದ್ಧತಿ ಹೇಗಿದೆ, ಅನ್ನ ಸಾರು, ಸೊ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ, ಹಾಗೆ ಅನ್ನನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ನಾವು ಆಹಾರದ ಪೋರ್ಷನ್ ನ ಈ ರೀತಿ ಮಾಡ್ಕೊಂಡು ತಿಂತಾ ಹೋದ್ರೆ ತುಂಬಾನೇ ಬೆನಿಫಿಟ್ಸ್ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ನಾವು ಅನುವು ಮಾಡ್ಕೊಡಲ್ಲ. ಸೊಪ್ಪುಗಳನ್ನ ಹೆಚ್ಚು ಯೂಸ್ ಮಾಡ್ತಾ ಹೋದಾಗ ಫೈಬರ್ ಕಂಟೆಂಟ್ ಹೆಚ್ಚಾಗುತ್ತಲ್ಲ, ಆಲ್ರೆಡಿ ಸ್ಟಾಕ್ ಇರುವಂತಹ ಒಂದು ನಮ್ಮ ಊಟ ಏನ್ ಉಳ್ಕೊಂಡಿರುತ್ತೆ ಇಂಟೆಸ್ಟೈನ್ ಅಲ್ಲಿ, ಅದನ್ನು ಕೂಡ ಹೊರಗೆ ತರಕ್ ಹೆಲ್ಪ್ ಆಗುತ್ತೆ. ಈಗ ಆರೋಗ್ಯವಾಗಿರೋರ್ಗೂ ಆಮೇಲೆ ಆರೋಗ್ಯ ಸಮಸ್ಯೆ ಬಂದಿರೋರ್ಗೂ ಎಲ್ಲಾ ಸಮಸ್ಯೆ ಹೊಟ್ಟೆಯಿಂದಾನೇ ಶುರು ಆಗುತ್ತಲ್ವಾ. ಸೊ ಈ ಹೊಟ್ಟೆ ಅವಾಗವಾಗ ನಾವು ಕ್ಲೀನ್ ಮಾಡ್ತಾ ಇದ್ರೆ ಸೊ ನಮ್ಗೆ ಯಾವ್ದೇ ಕಾಯಿಲೆಗಳು ಬರಲ್ಲ. ಈ ಕ್ಲೀನಿಂಗ್ ಪ್ರೊಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುವಂತ ಆಹಾರನೇ ನಮ್ಗೆ ಈ ಸೊಪ್ಪು ತರಕಾರಿಗಳು. ಫ್ರೂಟ್ಸ್ ಕ್ಯಾಟಗರಿ ಬರೋ ಹಾಗಿದ್ರೆ ಡಯಾಬಿಟಿಕ್ ಇರೋರು ಫ್ರೂಟ್ಸ್ ತಿನ್ಬಾರ್ದು ಅಂತ ಹೇಳಿ, ಓಕೆನಾ. ಡಯಾಬಿಟಿಕ್ ಇರೋರು ಕೂಡ ಕೆಲವೊಂದು ಫ್ರೂಟ್ಸ್ ನ ತಿನ್ಬೇಕು, ಅದರಿಂದ ಕೂಡ ಶುಗರ್ ಡೌನ್ ಆಗುತ್ತೆ. ಸೊ ಅದಲ್ದೆ ಇರೋರು, ಈಗ ನಿಮ್ಮ ಸಕ್ಕರೆ ಕಾಯಿಲೆ ನಿಮ್ಗೆ ಇಲ್ಲ, ಸೊ ನೀವು ಹಾಗೆ ಆರೋಗ್ಯವಾಗಿದ್ದೀರಾ, ಮತ್ತೆ ಬೇರೆ ಕಾಯಿಲೆಗಳಿಂದ ನೀವು ರಿವರ್ಸ್ ಆಗ್ಬೇಕಂದ್ರೆ ನೀವು ಎಲ್ಲಾ ರೀತಿಯ ಫ್ರೂಟ್ಸ್ ನ ತಿನ್ಬಹುದು. ಸೊ ಅದ್ರಲ್ಲೂ ಕೂಡ ನಮ್ಗೆ ರೀಜನಲ್ ಮತ್ತೆ ಸೀಸನಲ್ ಸಿಗುವಂತಹ ಹಣ್ಣುಗಳನ್ನ ನಾವು ಬಳಸ್ತಾ ಹೋಗ್ಬೇಕು. ಸ್ನೇಹಿತರೆ, ನೀವು ಕಾನ್ಸ್ಟಿಪೇಷನ್ ಆಗಿದ್ರೆ ಈ ಪಪ್ಪಾಯ ತಿನ್ಬೇಕು. ಆಮೇಲೆ ಜನರಲ್ ಆಗಿ ನೀವು ಯಾವ್ದಾದ್ರು ಒಂದು ಇನ್ಫ್ಲಮೇಷನ್ ಹೊರಗಾಕಕ್ ನೋಡ್ತಾ ಇದ್ರೆ ಈಗ ವಾಟರ್ ಮೆಲನ್ ಅದನ್ನ ನೀವು ಅತಿಯಾಗಿ ಬಳಸ್ಬೇಕು. ಯಾಕಂದ್ರೆ ಅದು 90% ಭಾಗ ನೀರೇ ಇರೋದ್ರಿಂದ ಏನೇ ಒಂದು ಇನ್ಫ್ಲಮೇಷನ್ ಇರಲಿ ದೇಹದಲ್ಲಿ ಅದನ್ನ ಹೊರಗೆ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲಾ ಹಣ್ಣುಗಳು ನಮ್ಗೆ ಪ್ರೀಬಯೋಟಿಕ್ ಅನ್ನ ಕೊಡೋದ್ರಿಂದ ನಮ್ಮ ಹೊಟ್ಟೆಲಿರೋ ಗಟ್ ಬ್ಯಾಕ್ಟೀರಿಯಾಗೆ ಒಳ್ಳೆ ಒಂದು ಆಹಾರ ಆಗುತ್ತೆ.
ಸೊ ಅದಕ್ಕೆ ನೀವು ಫ್ರೂಟ್ಸ್ ನ ನೀವು ದಿನನಿತ್ಯ ಆಹಾರದಲ್ಲಿ ಬಳಸ್ಕೋಬೇಕು. ಈಗ ನೀವು ಊಟ ತಿಂದಾದ್ಮೇಲೆ ಕೆಲವೊಂದು ಹಣ್ಣುಗಳನ್ನ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಸೊ ಆ ರೀತಿ ತಿನ್ನೋದ್ರಿಂದ ಏನಾಗುತ್ತೆ, ತಿಂದಿರೋ ಊಟದ ಜೊತೆಗೆ ಇದು ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ ಹೊಟ್ಟೆಲಿರುವಂತಹ ಕೆಲವೊಂದು ಎನ್ಸೈಮ್ಸ್ ಗಳು, ಫ್ರೂಟ್ಸ್ ಜೀರ್ಣ ಮಾಡ್ಕೊಳ್ಳುವಂತ ಎನ್ಸೈಮ್ಸ್ ಗಳು ಇರ್ತವೆ, ಅವು ನಮ್ಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಏನ್ ಬೇಕು, ಈ ಜಂಕ್ ಫುಡ್ ಗಳು ಬೇಕು. ಜಂಕ್ ಫುಡ್ ಮೇಲೆ ಕ್ರೇವಿಂಗ್ಸ್ ಆಗ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಸ್ನೇಹಿತರೆ, ನಾವು ತಿನ್ನೋ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅದು ಅಲ್ಲೇ ಉಳ್ಕೊಂಡಿದ್ರೆ ಅದು ನಮ್ಗೆ ಹೆಚ್ಚು ಗ್ಯಾಸ್ ಯಾರಿಗೆ ಆಗ್ತಾ ಇರುತ್ತೋ, ಊಟ ಜೀರ್ಣ ಆಗಿಲ್ಲ, ಅದ್ರಲ್ಲಿ ನಿಮ್ಮ ಹೊಟ್ಟೆಲಿ ಎನ್ಸೈಮ್ಸ್ ಇಲ್ಲ ಅದನ್ನ ಜೀರ್ಣ ಮಾಡ್ಕೊಳ್ಳುವಂಥದ್ದು. ಆದ್ರೆ ನೀವು ಅದನ್ನ ಹೊರಗೆ ಹಾಕ್ಬೇಕಂದ್ರೆ ಫ್ರೂಟ್ ಡಯಟ್ ಅಂತ ನೀವು ಮಾಡಿದಾಗ ಅದನ್ನ ಹೊರಗೆ ಹಾಕ್ಬೋದು. ಅದು ಅಲ್ಲೇ ಸ್ಟೋರ್ ಆದ್ರೆ ಏನಾಗುತ್ತೆ, ಅದು ಅಲ್ಲೇ ಕೊಳ್ತು ರಕ್ತಕ್ಕೆ ಹೋಗಿ ರಕ್ತ ಅಬ್ಸಾರ್ಪ್ಷನ್ ಆಗಿ ಬೇರೆ ಕಾಯಿಲೆಗಳಿಗೆ ಅನುವು ಮಾಡ್ಕೊಳ್ಳುತ್ತೆ. ಸೊ ಅದರಿಂದನೇ ಫ್ರೂಟ್ಸ್ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಫ್ರೂಟ್ ನ ಜ್ಯೂಸ್ ಮಾಡಿ ತಗೊಳ್ಳೋದಕ್ಕಿಂತ ಫ್ರೂಟ್ ನ ಹೇಗಿದೆ ಹಾಗೆ ತಿನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲಿರೋ ಫೈಬರ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಸ್ನೇಹಿತರೆ, ಕೆಲವೊಬ್ರು ನೀವು ಫಾಸ್ಟಿಂಗ್ ಅಂತ ಮಾಡ್ತಿರಲ್ಲ, ಅವಾಗ ನೀವು ಫ್ರೂಟ್ ಫಾಸ್ಟಿಂಗ್ ಅಂತ ಮಾಡ್ಬೋದು. ಅವಾಗ ಏನು ದೇಹದಲ್ಲಿರುವಂತಹ ಇನ್ಫ್ಲಮೇಷನ್ ಆಗ್ಲಿ, ಆಮೇಲೆ ಉಳಿದಿರೋ ಆಹಾರ ಪಾರ್ಟಿಕಲ್ಸ್ ನೆಲ್ಲ ನೀವು ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ 3 ಆಹಾರನ ನಾವು ಒಂದು ಬ್ಯಾಲೆನ್ಸ್ ಡಯಟ್ ತರ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಮ್ಮ ದೇಹಕ್ಕೆ. ಹಾಗೆ ಬೇರೆ ಕಾಯಿಲೆಗಳನ್ನ ರಿವರ್ಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಕಾಯಿಲೆ ಬರ್ದೇ ಇರೋ ರೀತಿ ಕೂಡ ನಾವು ಇರ್ಬೋದು. ಸ್ನೇಹಿತರೆ, ಫ್ರೂಟ್ಸ್ ಬಗ್ಗೆ ನಾನು ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ. ಈಗ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತೀರ, ತುಂಬಾ ಕೆಲಸ ಮಾಡ್ತಿರ್ತೀರ, ಅವ್ರಿಗೆ ಬರೀ ಫ್ರೂಟ್ಸ್ ತಿನ್ನಿ ಅಂತ ಅಂದ್ರೆ ಆಗಲ್ಲ ಅಲ್ವಾ. ಅವರಿಗೆ ಧಾನ್ಯಗಳು ಇನ್ನೂ 10% ಹೆಚ್ಚು ಮಾಡ್ಕೋಬೇಕಾಗತ್ತೆ. ಈಗ ನಾನು 30% ತಿನ್ನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಇನ್ನೂ ಒಂದು 10% ಧಾನ್ಯಗಳನ್ನ ಸೇರಿಸಬೇಕು. ಯಾಕಂದ್ರೆ ಅದು ಎನರ್ಜಿ ನಮ್ಗೆ ಬಿಡುಗಡೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ಲೂಕೋಸ್ ತುಂಬಾ ಮುಖ್ಯ ಅಲ್ವಾ. ಈಗ ಕೆಲಸ ಮಾಡ್ತಿರ್ಬೇಕಾದ್ರೆ ಗ್ಲೂಕೋಸ್ ಬರ್ನಿಂಗ್ ಆಗುತ್ತೆ ಅವ್ರಿಗೆ. ಸೊ ಅವರಿಗೆ ಹೆಚ್ಚಾಗಿ ಗ್ಲೂಕೋಸ್ ನ ಅವಶ್ಯಕತೆ ಇರುತ್ತೆ. ಆಮೇಲೆ ನಾವು ಏನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತೀವಿ, ಆಮೇಲೆ ಕುತ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಆವಾಗ ನಮ್ಗೆ ಅಷ್ಟೊಂದು ಎನರ್ಜಿ ಅವಶ್ಯಕತೆ ಇರಲ್ಲ. ಸೊ ಆವಾಗ ನಾವು 30% ಅಷ್ಟು ಧಾನ್ಯಗಳನ್ನ, ಮಿಕ್ಕಿದ್ದು ಒಂದ್ 70% ನಾವು ತರಕಾರಿ, ಆಮೇಲೆ ಕಾಳುಗಳು, ಫ್ರೂಟ್ಸ್ ಇವನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ನಾವು ಊಟ ಮಾಡೋದ್ರಿಂದ ಕಾಯಿಲೆಗಳಿಂದ ದೂರ ಇರ್ಬೋದು, ಬಂದಿರೋ ಕಾಯಿಲೆನ ಹೋಗಿಸ್ಕೋಬಹುದು ಅಂತ ಹೇಳ್ತೀನಿ. ಈಗ ಸ್ನೇಹಿತರೆ, ನಮ್ಮ ಇಂಡಿಯನ್ ಮಸಾಲೆಗಳಾದಂತಹ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಕೇಸರಿ, ಈಗ ಇದು ಎಕ್ಸಾಂಪಲ್ಸ್ ಅಷ್ಟೇ. ಈಗ ನಮ್ಮ ಇಂಡಿಯನ್ ಮಸಾಲೆಗಳು, ಖಾರದ ಪುಡಿ ಆಗ್ಲಿ, ಧನಿಯಾ ಆಗ್ಲಿ, ಇದನ್ನೆಲ್ಲ ನಾವು ಲಿಮಿಟ್ ಅಲ್ಲಿ ಯೂಸ್ ಮಾಡ್ಬೇಕು. ಜಾಸ್ತಿ ಬಳಸಬಾರ್ದು. ಲಿಮಿಟ್ ಅಲ್ಲಿ ಇದ್ರೆ ಇನ್ನ ಒಳ್ಳೇದು. ಯಾಕಂದ್ರೆ ಆಸಿಡ್ ನ ಜಾಸ್ತಿ ಮಾಡೋದಿಲ್ಲ ಅದು. ಆಮೇಲೆ ನಮ್ಮ ಒಂದು ಇಂಡಿಯನ್ ಹುಣಸೆ ಹಣ್ಣಾಗ್ಲಿ ನಾವು ಹುಳಿಗೆ ಬಳಸುವಂತದ್ದು, ಆಮೇಲೆ ನಾವು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಹುಳಿ ಅಂಶಗಳನ್ನ ಬಳಸ್ತೀವಿ, ತುಂಬಾನೇ ಒಳ್ಳೇದದು. ಇವನ್ನೆಲ್ಲ ನಾವು ಇತಿಮಿತಿಯಾಗಿ ಬಳಸಬೇಕು, ಅತಿ ಹೆಚ್ಚಾಗಿ ಬಳಸಬಾರ್ದು. ಆಮೇಲೆ ಆಹಾರನ ಜಾಸ್ತಿ ಫ್ರೈ ಮಾಡಬಾರ್ದು. ಫ್ರೈ ಮಾಡೋದ್ರಿಂದ ನಮ್ಗೇನು ಸಿಗಲ್ಲ ಅಂತಾನೆ ಹೇಳ್ಬೋದು. ಸೊ ನೀವು ಫ್ರೈಡ್ ಐಟಮ್ ನ ನೀವು ಹೊಟ್ಟೆಗೆ ಹಾಕಿದಾಗ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಎನ್ಸೈಮ್ಸ್ ಇರೋದೇ ಇಲ್ಲ. ಸೊ ಆಹಾರ ಅಲ್ಲೇ ಉಳ್ಕೊಂಡು ನಿಮ್ಗೆ ಅದು ತೊಂದರೆ ಮಾಡುವಂತದ್ದು. ಸ್ನೇಹಿತರೆ, ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಬಳಸುವಂತ ಅಡಿಗೆ ಎಣ್ಣೆ ಈಗ ಒಬ್ಬ ವ್ಯಕ್ತಿಗೆ 1/2 ಲೀಟರ್ ಎಣ್ಣೆ ಸಾಕು ನಮ್ಗೆ ಒಂದ್ ತಿಂಗಳಿಗೆ. ಸೊ ಇಬ್ರು ಇದ್ದೀರಾ ಅಂದ್ರೆ 1 ಲೀಟರ್ ಎಣ್ಣೆ ನಿಮ್ಗೆ ಸಾಕಾಗುತ್ತೆ. ಕೆಲವೊಂದು ಆಹಾರಗಳನ್ನ ನಾವು ಒಗ್ಗರಣೆ ಹಾಕದೇನೆ ಬಳಸಬಹುದು. ನಾವ್ ಎಷ್ಟು ಎಣ್ಣೆನ ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಸೊ ಅಧಿಕವಾಗಿ ಎಣ್ಣೆ ತಿನ್ನೋದು, ಕೊಬ್ಬಿನಂಶ ಇರುವಂತಹ ಆಹಾರಗಳನ್ನ ತಿನ್ನೋದು, ಇದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಯಾವುದೇ ರೋಗನ ನಾವು ಆಹ್ವಾನ ಮಾಡಲ್ಲ ಅಂತ ಹೇಳಿ. ಸೊ ನಮ್ಮ ದೇಸಿ ತುಪ್ಪ ಏನಿದೆಯೋ ಇದು ಒಳ್ಳೆ ಕೊಬ್ಬು. ಇದು ನಮ್ಮ ಎಲ್ಲಾ ಒಂದು ನರಗಳಿಗೆ, ಎಲ್ಲ ಅಂಗಾಂಗಗಳಿಗೆ ಒಂದು ಲೂಬ್ರಿಕೇಶನ್ ತರ, ನಮ್ಮ ಸ್ಕಿನ್ಗೂ ಕೂಡ. ಆಮೇಲೆ ನಾವು ಕೆಟ್ಟ ಕೊಲೆಸ್ಟ್ರಾಲ್ ನ ಹೊರಗೆ ಹಾಕ್ಲಿಕ್ಕೆ ಕೂಡ ಈ ತುಪ್ಪ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಮ್ಮ ತೆಂಗಿನ ಎಣ್ಣೆ, ಇದನ್ನ ನೀವು ಹೆಚ್ಚಾಗಿ ನೀವು ಊಟದಲ್ಲಿ ಬಳಸ್ಕೋಬೇಕು. ಹೆಚ್ಚಾಗಿ ಅಂದ್ರೆ ನಾನ್ ಹೇಳ್ತಾ ಇರೋದು, ಈಗ ಇಬ್ರು ಇರೋ ವ್ಯಕ್ತಿಗೆ 1 ಲೀಟರ್ ಎಣ್ಣೆ ಸಾಕು ನಮ್ಗೆ ಒಂದ್ ತಿಂಗಳಿಗೆ. ಅದಕ್ಕೂ ನೀವು ಒಗ್ಗರಣೆ ಹಾಕ್ತಾ ಹೋದ್ರೆ ಸ್ನೇಹಿತರೆ, ಎಲ್ಲಾ ಊಟದಲ್ಲೂ ಒಂದೇ ರುಚಿ ಕಾಣ್ತೀರಾ ನೀವು, ಅಂದ್ರೆ ಒಗ್ಗರಣೆ ರುಚಿನ ಕಾಣ್ತೀರಾ. ಸೊ ಅಲ್ಲಿರೋ ತರಕಾರಿ ಆಗ್ಲಿ, ಸೊಪ್ಪಾಗ್ಲಿ, ಅದ್ರದ್ದೇ ಆದ ಒಂದು ರುಚಿ ಇರುತ್ತಲ್ವಾ. ನೀವು ಅದನ್ನ ಸವಿಯೋದು ಯಾವಾಗ? ಎಲ್ಲದಕ್ಕೂ ನೀವು ಒಗ್ಗರಣೆ ಹಾಕ್ತಾ ಹೋದ್ರೆ ಅಲ್ವಾ. ಈಗ ತರಕಾರಿ ಪಲ್ಯಗಳು ಏನೇ ಮಾಡೋದಿದ್ರು ಹಾಗೆ ಬೇಯಿಸ್ಬಿಟ್ಟು ಮಾಡ್ಬೋದಲ್ವಾ. ಅಲ್ಲಿ ನೀವು ಎಣ್ಣೆನ ಅವಾಯ್ಡ್ ಮಾಡ್ಬೋದು. ಅದ್ರ ಬದಲು ತೆಂಗಿನಕಾಯಿ ತುರಿ ಯೂಸ್ ಮಾಡಿ ಅಲ್ವಾ. ಸೊ ನೀವು ಹೆಲ್ದಿಯಾಗಿರ್ಬೇಕಂದ್ರೆ ಇನ್ನೊಂದು, ನೀವು ಈ ಹಾಲು ಆಮೇಲೆ ಮಾಂಸಗಳು ಇದ್ರ ಬಗ್ಗೆ ನಾನು ಹೇಳಿಲ್ಲ. ಸೊ ನೀವು ಹಾಲು ಕುಡಿಯೋದ್ರಿಂದ ನಿಮ್ಮಲ್ಲಿ ಇರುವಂತ ಎನ್ಸೈಮ್ಸ್ ಅದನ್ನ ಜೀರ್ಣ ಮಾಡ್ಕೊಳ್ಳೋದಿಲ್ಲ. ಹಾಲಿನ ಅವಶ್ಯಕತೆ ಇಲ್ಲ ನಿಮ್ಗೆ. ಸೊ ಒಂದ್ ವೇಳೆ ನೀವು ಹಾಲು ಕುಡಿಲೇಬೇಕು ಅನ್ನಂಗಿದ್ರೆ ತೆಂಗಿನ ಹಾಲನ್ನ ನೀವು ಕುಡಿಬಹುದು. ಓಕೆನಾ. ಆಮೇಲೆ ನೀವು ಬೆಳಗಿನ ಜಾವ ಒಂದು ಕ್ಲೆನ್ಸಿಂಗ್ ರುಟೀನ್ ಇಟ್ಕೋಬೇಕು. ಒಂದ್ ಬೂದ್ ಗುಂಬಳಕಾಯಿ ಜ್ಯೂಸ್ ಕುಡಿಯೋದಾಗ್ಲಿ,
ಅಥವಾ ಬಿಸಿ ನೀರ್ಗೆ ಒಂದು ತುಪ್ಪನ ಹಾಕೊಂಡು ಕುಡಿಯೋದಾಗ್ಲಿ, ಆಮೇಲೆ ಉಗುರು ಬೆಚ್ಚಗಿನ ನೀರ್ಗೆ ಲೆಮನ್ ನ ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಯೋದಾಗ್ಲಿ. ಸೊ ಲೆಮನ್ ಹೊರಗಿದ್ದಾಗ ಅದು ಆಸಿಡಿಕ್ ನೇಚರ್, ನಮ್ಮ ಹೊಟ್ಟೆಗೆ ಹೋದಾಗ ಅದು ಆಲ್ಕಲೈನ್ ಕನ್ವರ್ಟ್ ಆಗುತ್ತೆ. ಸೊ ನಮ್ಗೆ ಯಾವ್ದು ಆಸಿಡ್ ನ ಕ್ರಿಯೇಟ್ ಮಾಡುತ್ತೋ ಅದನ್ನ ನಾವು ಹೊಟ್ಟೆ ಒಳಗೆ ಸೇರಿಸಬಾರ್ದು. ಒಂದ್ ವೇಳೆ ನಮ್ಮ ಆಸಿಡ್ ನೇಚರ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಕಾಯಿಲೆಗಳಿಗೆ ಅನುವು ಮಾಡ್ಕೊಡುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ನಮ್ಮ ಹೊಟ್ಟೆನ ನಾವು ಆಲ್ಕಲೈನ್ ಆಗಿ ಇಟ್ಕೊಂತ ಹೋಗ್ಬೇಕು. ಆದಷ್ಟು ನೀರ್ ಕುಡಿಬೇಕು. ನಿಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಆಯ್ತು ಅಷ್ಟು ನೀರ್ ಕುಡಿರಿ. ಯಾವಾಗ ಬಾಯಾರಿಕೆ ಆಗುತ್ತೋ ಅವಾಗ ನೀರ್ ಕುಡಿರಿ. ಒಂದೇ ರೀತಿ ಆಹಾರ ಸೇವಿಸ್ಬೇಕು, ಎಲ್ಲರೂ ಒಂದೇ ರೀತಿ ಇರಬೇಕು ಇಲ್ಲ, ಎಲ್ಲಾರ ಬಾಡಿನೂ ಅದೇ ರೀತಿ ಇರಲ್ಲ ಅಲ್ವಾ. ಈಗ ನನ್ನ ದೇಹಕ್ಕೆ ಏನಾಗುತ್ತೋ ನಾನು ಅದನ್ನ ಸೇವಿಸ್ಬೇಕು, ಹಾಗಿದ್ರೆ ಮಾತ್ರ ನಾನು ಚೆನ್ನಾಗಿರ್ತೀನಿ. ಸೊ ಅದನ್ನ ನೀವು ಕಂಡ್ಕೋಬೇಕು. ಆಮೇಲೆ ರಾತ್ರಿ ಹೊತ್ತು ನೀವು ಆದಷ್ಟು ಮೊಸರು, ಮಜ್ಜಿಗೆ ಇವನ್ನೆಲ್ಲ ಬಳಸೋದು ಅವಾಯ್ಡ್ ಮಾಡ್ಬೇಕು. ತುಪ್ಪ ಇದೆಲ್ಲ ಜೀರ್ಣ ಆಗೋದಿಲ್ಲ ರಾತ್ರಿ ಹೊತ್ತು. ನೀವು ಯಾವಾಗ ಯಾವ ಆಹಾರ ಸೇವಿಸ್ಬೇಕು ಅನ್ನೋದು ಅದನ್ನ ನೀವು ಕಂಡ್ಕೊಂಡ್ರೆ, ನಿನ್ನ ದೇಹ ಯಾವ ರೀತಿ ಅದನ್ನ ರಿಯಾಕ್ಟ್ ಮಾಡ್ತಾ ಇದೆ ನಾನು ಇದನ್ನ ತಿನ್ನೋದ್ರಿಂದ ಅಂತ ನೀವು ಕಂಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆಹಾರ ಪದ್ಧತಿನ ನಾವು ಇಟ್ಕೊಂಡ್ರೆ, ಈ ರೀತಿ ಆಹಾರ ಸೇವಿಸ್ಕೊಂತ ಬಂದ್ರೆ ಉತ್ತಮ ಆರೋಗ್ಯನ ನಾವು ಗಳಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.